ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಒಂದ್ ಕಡೆ ಹೀಗೆ ಮಂಗಳೂರು ಸರಣಿ ಕೊಲೆಗಳ ಕಿಚ್ಚುನಿಂದ ಬೇಯ್ತಾ ಇದ್ರೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲೂ ಮಹತ್ವದ ಬೆಳವಣಿಗೆಗಳು ನಡೀತಾ ಇವೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಒಳ ಹೊರಗನ್ನು ಬಲ್ಲಂತಹ BK ಹರಿಪ್ರಸಾದ್ ನಿವಾಸಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಖುದ್ದು ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಇದು ಕೇವಲ ಮಂಗಳೂರಿನ ಪ್ರಕ್ಷುಬ್ಧತೆ ವಿಚಾರವಾಗಿನೋ ಅಥವಾ ರಾಜ್ಯ ರಾಜಕೀಯದಲ್ಲಿ ಮುಂದಾಗಬಹುದಾದಂಥ ಬೆಳವಣಿಗೆಗಳ ಮುನ್ಸೂಚನೆನೋ ಇದೀಗ ಆಗ್ತಾ ಇರುವಂತ ವಿಶ್ಲೇಷಣೆ. ದೇವರಾಜರ ಕಾರಲ್ಲಿ ಕೂತ್ಕೊಂಡ್ರೆ ದೇವರಾಜರ ಸಾಗೋದಿಲ್ಲ. ಯಾರೋ ಕೆಲವರು ಹೋಗ್ಲಿಕ್ಕೆ ವಾಚ್ ಹಾಕೊಂಡು ಪಂಚ ಹಾಕೊಂಡು ಒಳಗಡೆ ಹಾಕೊಂಡು ಚಡ್ಡಿ ಹಾಕೊಂಡು ಅವರು ಸಮಾಜವಾದ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಿಡಿಗುಂಡು ಸಿಎಂ ಸಿದ್ದರಾಮಯ್ಯ ವಿರುದ್ಧ BK ಹರಿಪ್ರಸಾದ್ ನೀಡಿದ ಹೇಳಿಕೆಗಳಿವು. ಹೆಚ್ಚು ಕಡಿಮೆ 1.5 ವರ್ಷ ಸಿಎಂ ಸಿದ್ದರಾಮಯ್ಯರನ್ನ ಮುಖಕ್ಕೆ ಮುಖ ಕೊಟ್ಟು ನೋಡದ ಹರಿಪ್ರಸಾದ್ ಕಾಂಗ್ರೆಸ್ ಅಧಿಕಾರಕ್ಕೇರಿದ ದಿನದಿಂದಲೂ ಸಮರ ಸಾರಿದ್ರು. ಸಿದ್ದರಾಮಯ್ಯ ಸಂಪುಟದಲ್ಲಿ ಮೊದಲನೇ ಸ್ಥಾನದಲ್ಲಿರಬೇಕಾಗಿದ್ದ BK ಹರಿಪ್ರಸಾದ್ ಅವಕಾಶವೇ ಸಿಕ್ಕದೆ ದೂರ ಉಳಿದು ಬಿಟ್ಟಿದ್ರು. ಆದ್ರೀಗ ಸಚಿವ ಸ್ಥಾನದ ವಿಚಾರವಾಗಿಯೇ ಖುದ್ದು ಸಿಎಂ ಹರಿಪ್ರಸಾದ್ ನಿವಾಸಕ್ಕೆ ಬಂದು ಮಾತನಾಡಿದ್ದಾರೆ. ಕಾಂಗ್ರೆಸ್ ಕೋಟೆಯಲ್ಲಿ ಮತ್ತೆ ಗರಿಗೆದರಿದ ರಾಜಕೀಯ. ಹೈಕಮಾಂಡ್ ಆಪ್ತ ನಾಯಕ BK ಹರಿಪ್ರಸಾದ್ ಭೇಟಿಯಾದ ಸಿಎಂ. ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಪೂರೈಸಿದೆ. ಕುರ್ಚಿ ಜಟಾಪಟಿ, ಅಧಿಕಾರ ಹಂಚಿಕೆ, ಬದಲಾವಣೆ ಬಡಿದಾಟ, ಸಂಪುಟ ಪುನಾರಚನೆ ಚರ್ಚೆ ಆಗಾಗ್ಗೆ ಸ್ಫೋಟಗೊಳ್ತಿದ್ದ ಕಾಂಗ್ರೆಸ್ ಮನೆಯಲ್ಲಿ ಮತ್ತೆ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ನಿನ್ನೆ ಹೈಕಮಾಂಡ್ ನಾಯಕರಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ರಾಜ್ಯಕ್ಕೆ ಬಂದು ಹೋದ್ಮೇಲೆ ಕೈಪಾಳ್ಯಕ್ಕೆ ಹೊಸ ಕಳೆ ಬಂದಂತೆ ಕಾಣ್ತಿದೆ. ಅಚ್ಚರಿಯ ವಿಚಾರ ಅಂದ್ರೆ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ BK ಹರಿಪ್ರಸಾದ್ ನಿವಾಸಕ್ಕೆ ಭೇಟಿ ನೀಡಿ ಬ್ರೇಕ್ಫಾಸ್ಟ್ ನೆಪದಲ್ಲಿ ರಾಜಕೀಯ ದಾಳ ಉರುಳಿಸಿದ್ದಾರೆ. ಹೌದು, ಕಾಂಗ್ರೆಸ್ MLC ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯರ ಒಂದು ಭೇಟಿ ಸಾಲು ಸಾಲು ಚರ್ಚೆ ಹುಟ್ಟುಹಾಕಿದೆ. ಅದೇನು ಅಂತ ಹೇಳ್ತೀವಿ. ಈ ಬಗ್ಗೆ ನಾಯಕರು ಏನಂದ್ರು ತೋರಿಸ್ತೀವಿ ನೋಡಿ. ಹರಿಪ್ರಸಾದ್ ಅವರು ಬ್ರೇಕ್ಫಾಸ್ಟ್ ಇನ್ವೈಟ್ ಮಾಡಿದ್ರೆ ಬರ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಅರೇಂಜ್ ಮಾಡಿದ್ರು ಬ್ರೇಕ್ಫಾಸ್ಟ್ ಬಂದಿದ್ದೆ ನಾನು. ರಾಜಕೀಯ ಚರ್ಚೆಗಳೇನಾರಾಯ್ತು? ರಾಜಕೀಯ ಚರ್ಚೆ ಎಲ್ಲ ಜನರಲ್ ಆಗಿ ಚರ್ಚೆ ಮಾಡಿದ್ದೀವಿ. ಮಂಗಳೂರು ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರ ಚರ್ಚೆ ಮಾಡಿದ್ವಿ. ಕುತೂಹಲ ಇಲ್ಲ, ಮಂಗಳೂರು ವಿಚಾರ ಮಾತಾಡಿದ್ವಿ ಅಷ್ಟೇ, ಏನು ಇಲ್ಲ. ರೀತಿಯ ಅಸಮಾಧಾನ ಇಲ್ಲ. ಯಾವುದೋ ವಿಚಾರ ಮಂಗಳೂರು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗಲಭೆ ಮತ್ತು ಕೊಲೆಗಳಾಗ್ತಾ ಇರೋ ವಿಚಾರದಲ್ಲಿ ಚರ್ಚೆ ಮಾಡ್ಲಿಕ್ಕೋಸ್ಕರ ನಾನೇ ಬರ್ತೀನಿ ಅಂದಿಲ್ಲ, ನಾನೇ ಬರ್ತೀನಿ ಅಂದ್ರು ಚರ್ಚೆ ಮಾಡಿದ್ವಿ ಅಷ್ಟೇ. ಸಿಎಂ ಸಿದ್ದರಾಮಯ್ಯ ಜನರಲ್ ಆಗಿ ರಾಜಕೀಯ ಚರ್ಚೆ ಮಾಡಿದ್ವಿ, ಜೊತೆಗೆ ಮಂಗಳೂರು ಗಲಾಟೆ ಕುರಿತು ಚರ್ಚಿಸಿದ್ವಿ ಅಂದ್ರು. ಆದ್ರೆ ಹರಿಪ್ರಸಾದ್ ರಾಜಕೀಯ ಚರ್ಚೆ ಏನಾಯ್ತು ಅನ್ನೋ ಗುಟ್ಟು ಬಿಟ್ಟುಕೊಡ್ಲಿಲ್ಲ. ಹಾಗಾದ್ರೆ BK ಹರಿಪ್ರಸಾದ್ ಮನೆಯಲ್ಲಿ ನಡೆದ ಚರ್ಚೆ ಏನು ಅದನ್ನೇ ತೋರಿಸ್ತೀವಿ ನೋಡಿ. ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆಯಾಗ್ತಿದೆ. ಸಂಪುಟ ಪುನಾರಚನೆಯಾಗದಿದ್ರೂ ಕೆಲವರ ಖಾತೆ ಅದಲು ಬದಲಾಗೋ ಸಾಧ್ಯತೆ ಇದೆ. ಇದೇ ವೇಳೆ BK ಹರಿಪ್ರಸಾದ್ಗೆ ಸಚಿವ ಸ್ಥಾನ ಸಿಗುತ್ತೆಂಬ ಚರ್ಚೆ ಮುನ್ನೆಲೆಗೆ ಬಂದಿದೆ. ಯಾಕಂದ್ರೆ ಹರಿಪ್ರಸಾದ್ರನ್ನ ಗೃಹ ಸಚಿವರನ್ನಾಗಿ ಮಾಡುವಂತೆ ಕರಾವಳಿಯ ಸ್ಥಳೀಯ ನಾಯಕರು ಒತ್ತಡ ಹಾಕ್ತಿದ್ದಾರೆ ಎನ್ನಲಾಗಿದೆ. ಹೈಕಮಾಂಡ್ ಸಂಪುಟ ಪುನಾರಚನೆ ಬೇಡ, ಒಂದಷ್ಟು ಹಿರಿಯರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅನ್ನಬಹುದು. ಈ ವೇಳೆ ಹೈಕಮಾಂಡ್ ನಾಯಕರಿಗೆ ಅತ್ಯಾಪ್ತರಾಗಿರುವ BK ಹರಿಪ್ರಸಾದ್ಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಈ ಬಗ್ಗೆ ಚರ್ಚಿಸಲೆಂದೇ ಸಿಎಂ ಹರಿಪ್ರಸಾದ್ ನಿವಾಸಕ್ಕಾಗಮಿಸಿದ್ರು ಎನ್ನಲಾಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರೋ ಹರಿಪ್ರಸಾದ್ ಮನವೊಲಿಸಲು ಪ್ರಯತ್ನ ಮಾಡಿರೋ ಸಿಎಂ ಸಚಿವ ಸ್ಥಾನ ಬೇಡ, ಸಭಾಪತಿಯಾಗಿ ಅಂತ ಹೇಳಿದ್ದಾರೆ ಎನ್ನಲಾಗಿದೆ. ಆದರೆ ಸಭಾಪತಿ ಸ್ಥಾನ ಬೇಡ ಅಂತ ಹರಿಪ್ರಸಾದ್ ತಿಳಿಸಿದ್ದಾರಂತೆ. ಈ ವಿಚಾರವಾಗಿಯೂ ಹರಿಪ್ರಸಾದ್ ಗುಟ್ಟು ಬಿಟ್ಟುಕೊಡ್ತಿಲ್ಲ. ಪಾಲಿಟಿಕ್ಸ್ ಏನೂ ಇಲ್ಲ, ಸರಿ ಮಂಗಳೂರು ಅಷ್ಟೇ. ಸರ್ ಇನ್ನೂ ಒಂದು ಚರ್ಚೆ ಸರ್,
ಈ ಭೇಟಿ ಒಂದು ರೀತಿಯ ಸಂದೇಶ ರವಾನೆ ಪಕ್ಷದೊಳಗಡೆ ಅದು ನಿಮ್ಮ ಅನಿಸಿಕೆಗಳು, ನೀವೇ ಬೇಕಾದ್ರೂ ಅನ್ಕೊಳ್ಬಹುದು, ಅದಕ್ಕೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಏನು ಇಲ್ಲ, ಏನು ಅವೆಲ್ಲ ಚರ್ಚೆಗೆ ಬರೋದೇ ಇಲ್ಲ, ಅವೆಲ್ಲ ಇದೆಲ್ಲ ನೆಪ ಮಾತ್ರ, ಕ್ಲೈಮ್ಯಾಕ್ಸ್ ಬೇರೆಯದ್ದೇ ಇದೆ ಎಂದ ವಿಜಯೇಂದ್ರ. ಕಾಂಗ್ರೆಸ್ ಮನೆಯ ಆಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೇರೆಯದ್ದೇ ಅರ್ಥ ಕೊಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪ ಮಾತ್ರ, ಕ್ಲೈಮ್ಯಾಕ್ಸ್ಗೆ ಬರೋ ಮುಂಚಿತವಾಗಿ ಇದೆಲ್ಲ ನಡೀತಿದೆ ಅಂದಿದ್ದಾರೆ. ಇವೆಲ್ಲವೂ ಕೂಡ ನೆಪ ಮಾತ್ರ. ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಮಹತ್ತರ ತಿರುವು ಪಡೆದುಕೊಳ್ತಕ್ಕಂಥದ್ದು ನಿಶ್ಚಿತ. ಆ ಕ್ಲೈಮ್ಯಾಕ್ಸ್ಗೆ ಬರ್ತಕ್ಕಂಥ ಮುಂಚಿತವಾಗಿ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇದೆ. ಸ್ವತಃ ಸಿದ್ದರಾಮಯ್ಯನವರು ಈಗಾಗಲೇ BK ಹರಿಪ್ರಸಾದ್ ಮನೆಗೆ ಹೋಗಿದ್ದಾರೆ. ಹಾಗಾಗಿ ನೋಡ್ತಾರೆ ಬರ್ತಕ್ಕಂಥ ದಿನಗಳಲ್ಲಿ. ಒಂದಂತೂ ನಿಜ, ಸಚಿವ ಸಂಪುಟಕ್ಕೆ ಸರ್ಜರಿ ಆಗೋದಂತೂ ನಿಶ್ಚಿತ. ಸಂಪುಟ ಸೇರಲು ಆಕಾಂಕ್ಷಿಗಳು ಲಾಬಿ ನಡೆಸ್ತಿದ್ದಾರೆ. ಹೀಗಾಗಿ ಸಿಎಂ ಜಾಣ ಹೆಜ್ಜೆ ಇಡ್ತಿದ್ದು ಸಂಪುಟ ಸರ್ಜರಿಗೆ ಬಿಗ್ ಪ್ಲಾನ್ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH